ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗಿ ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೊಂದು ಪಕ್ಕದಲ್ಲಿ ಗಂಟೆನೂ ಕಾಣಿಸ್ತಿದೆಯಾ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮ್ಮ ಮೇಲ್ಗೆ ಡೈರೆಕ್ಟಾಗಿ ಬರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನನ್ನ ಫೇಸ್ಬುಕ್ ಪೇಜ್ ಇದೆ, facebook.com/ಕನ್ನಡ ಸಂಜೀವನಿ. ನನಗೆ ಯಾವುದೇ ಥರ ಮೆಸೇಜ್ ಆದರೂ ನನಗೆ ಕಳಿಸ್ಬೋದು ನನ್ನ ಫೇಸ್ಬುಕ್ ಪೇಜಿಂದ. ಪ್ಲೀಸ್ ಲೈಕ್ ಮಾಡಿ. ಇವತ್ತು ಬೆಳ್ಳುಳ್ಳಿಯಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳ್ತೀನಿ. ಅದರಲ್ಲಿ ಫಸ್ಟು, ಬೆಳ್ಳುಳ್ಳಿ ತಿಂದರೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದನ್ನು ನೋಡಿ ದಿಂಬು ಕೆಳಗಡೆ ಇಟ್ಕೊಳ್ಳೋದ್ರಿಂದನೂ ತುಂಬ ಉಪಯೋಗ ಇದೆ. ದಿಂಬು ಕೆಳಗಡೆ ರಾತ್ರಿ ಮಲಗಬೇಕಾದ್ರೆ ಈ ಥರ ದಿಂಬು ಕೆಳಗೆ ಒಂದು ಎಸಳು ಬೆಳ್ಳುಳ್ಳಿನ ಇಟ್ಕೊಂಡು ಮಲಗಿ ನಿಜವಾಗ್ಲೂ ತುಂಬ ಉಪಯೋಗ ಇದೆ. ನೋಡಿ, ಯಾವುದೇ ಥರ ಒಂದು ಅಥವಾ ಎರಡು, ಚಿಕ್ಕದಾದರೆ ಎರಡು ತಗೊಳ್ಳಿ, ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ ಒಂದು ಸಾಕಾಗುತ್ತೆ. ಒಂದು ಹೆಸರು ಬೆಳ್ಳುಳ್ಳಿನ ರಾತ್ರಿ ದಿಂಬು ಕೆಳಗೆ ಮಲಗಬೇಕಾದ್ರೆ ದಿಂಬು ಕೆಳಗೆ ಹೀಗಿಟ್ಕೊಂಡು ಮಲಗಬೇಕು. ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಉಪಯೋಗ ಅಂದರೆ ನಿದ್ದೆ ಬರುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಬರಲ್ಲ ಅಂತ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ. ಸರಿಯಾಗಿ ನಿದ್ದೆನೇ ಬರೋದಿಲ್ಲ, ರಾತ್ರಿ ಹೊತ್ತು ಬೇಗ ನಿದ್ರೆ ಬರಲ್ಲ ಅಂತ. ಈಗ ಮಾಡಿ ನಿಜವಾಗ್ಲೂ ಬೇಗ ನಿದ್ದೆ ಬರುತ್ತೆ. ಅಷ್ಟೇ ಅಲ್ಲ, ಆರಾಮಾಗಿ ನಿದ್ದೆ ಮಾಡ್ತೀರಾ. ಯಾವುದೇ ಥರ ನಿದ್ರಾಹೀನ ಸಮಸ್ಯೆ ನಿಮಗೆ ಬರಲ್ಲ. ಒಂದು ಹೆಸರು ಬೆಳ್ಳುಳ್ಳಿನ ರಾತ್ರಿ ಮಲಗಬೇಕಾದ್ರೆ ದಿಂಬು ಕೆಳಗೆ ಇಟ್ಕೊಂಡು ಮಲಗಿ ನಿಜವಾಗ್ಲೂ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆನೂ ಸರಿ ಮಾಡುತ್ತಂತೆ. ಜೀರ್ಣಾಂಗ ವ್ಯವಸ್ಥೆ ಏನಾರ ಪ್ರಾಬ್ಲಮ್ ಇದ್ದರೆ ಅದು ಸರಿ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ತಿಂದ ಆಹಾರ ಜೀರ್ಣ ಆಗೋಕ್ಕೆ ತುಂಬ ಉಪಯೋಗ ಮಾಡುತ್ತೆ. ಮೀನ್ಸ್ ಯಾವುದೇ ಥರ ಆಹಾರ ಜೀರ್ಣ ಆಗದಲ್ಲೇ ಇದ್ದಾಗ ಈ ಥರ ದಿಂಬು ಕೆಳಗೆ ಒಂದು ಹೆಸರು ಬೆಳ್ಳುಳ್ಳಿ ಇಟ್ಕೊಳ್ಳೋದ್ರಿಂದ ಅದು ನಮ್ಮ ಆಹಾರನ ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲ, ಶ್ವಾಸಕೋಶ ಅದು ಪ್ರಾಬ್ಲಮ್ಸ್ ಏನಾರ ಇದ್ದರೂ ಆದಷ್ಟು ಕಂಟ್ರೋಲ್ ಮಾಡುತ್ತಂತೆ. ಅಂದರೆ ತುಂಬ ಜನಕ್ಕೆ ಉಸಿರಾಟ ತೊಂದರೆ ಇರುತ್ತಲ್ವ, ಉಸಿರಾಟ ತೊಂದರೆ ಇದ್ದವರು ಈ ಥರ ಮಾಡೋದ್ರಿಂದ, ಬೆಳ್ಳುಳ್ಳಿನ ದಿಂಬು ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಅವ್ರಿಗೆ ರಾತ್ರಿ ಹೊತ್ತು ಉಸಿರಾಟ ಸಮಸ್ಯೆ ಏನಾರ ಇದ್ದರೆ ಅದು ಆದಷ್ಟು ಕಡಿಮೆ ಆಗುತ್ತಂತೆ. ಅಷ್ಟೇ ಅಲ್ಲ, ಅದರಲ್ಲಿ ಒಳ್ಳೆ ಆ್ಯಂಟಿಬಯೋಟಿಕ್ಕು. ಅದರಲ್ಲಿ ಆ್ಯಂಟಿ ಫಂಗಲ್ ಗುಣ ಇರುತ್ತೆ, ಆ್ಯಂಟಿ ವೈರಲ್ ಗುಣ ಇರುತ್ತೆ. ಅದರಿಂದ ಅದು ಏನಾಗುತ್ತೆ ಅಂದರೆ ನಿಮ್ಗೆ ಆದಷ್ಟು ಕೆಮ್ಮು ಶೀತ ಆಗ್ದಲೇ ಇರೋ ಥರ ತಡೆಯುತ್ತೆ. ತುಂಬ ಜನಕ್ಕೆ ಬೇಗ ವಾರಕ್ಕೊಂದ್ಸಲ ಕೆಮ್ಮು ಬರ್ತಿರುತ್ತೆ, ಶೀತ ಆಗ್ತಾ ಇರುತ್ತೆ. ಅದರಿಂದ ಆದಷ್ಟು ಈ ಥರ ಇನ್ಫೆಕ್ಷನ್ಸ್ ಆಗೋದನ್ನ ತುಂಬ ತಡೆಯುತ್ತೆ. ಅಷ್ಟೇ ಅಲ್ಲ, ಅದು ಕೂದಲು ಉದುರೋ ಸಮಸ್ಯೆನೂ ತಡೆಯುತ್ತಂತೆ ಫ್ರೆಂಡ್ಸ್. ನಿಜವಾಗ್ಲೂ ಅದರಿಂದ ಹೇಗೆ ಅಂತ ಕೇಳ್ತೀರಾ, ಅದರಲ್ಲಿ ಒಂದು ಸ್ಮೆಲ್ ಇರುತ್ತೆ ಗೊತ್ತಲ್ವಾ, ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇರುತ್ತಲ್ಲ, ಆ ಸ್ಮೆಲ್ಲಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಂತ ಸ್ವಲ್ಪ ಕೂದಲು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಅದರಿಂದ ಕೂದಲು ಉದುರೋ ಸಮಸ್ಯೆ ಆದಷ್ಟು ಕಂಟ್ರೋಲ್ ಆಗುತ್ತಂತೆ. ನಿಜವಾಗ್ಲೂ ಟ್ರೈ ಮಾಡಿ. ಅಷ್ಟೇ ಅಲ್ಲ ನೋಡಿ, ಅದು ನಮ್ಮ ಫ್ಯಾಟ್ ಕಂಟೆಂಟ್ ಅಂದರೆ ಕೊಬ್ಬನ್ನು ಆದಷ್ಟು ಕರಗಿಸುತ್ತೆ. ಅದರಲ್ಲಿ ಆ್ಯಂಟಿ ಫಂಗಲ್ ಗುಣ ಇರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ. ಅದು ನಮ್ಮ ಯಾವುದೇ ಥರ ಇನ್ಫೆಕ್ಷನ್ಸ್ ಆಗ್ದಲೇ ಇರೋ ಥರ ತಡೆಯುತ್ತೆ. ಅಷ್ಟೇ ಅಲ್ಲ ನೋಡಿ, ಅದು ಇಮ್ಯುನಿಟಿ ಪವರ್ನೂ ಜಾಸ್ತಿ ಮಾಡುತ್ತೆ. ನಮ್ಮ ಮೆದುಳಿನಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇರುತ್ತೆ. ನಮ್ಮ ಮೆದುಳಿನಲ್ಲಿರೋ ಫಂಕ್ಷನ್ಸ್ನ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತಂತೆ. ಅಂದರೆ ಬ್ರೈನ್ ಫಂಕ್ಷನಾಲಿಟೀಸ್ನ ಇಂಪ್ರೂವ್ ಮಾಡುತ್ತೆ. ಚುರುಕಾಗಿ ಕೆಲಸ ಮಾಡೋದಕ್ಕೆ ಇದು ಒಂದು ಬೆಳ್ಳುಳ್ಳಿ ಹೆಸರು ಕೆಲಸ ಮಾಡುತ್ತಂತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತೆ, ಆ್ಯಂಟಿ ವೈರಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಪ್ರೋಟೋಜೋವಲ್ ಇಷ್ಟು ಗುಣ ಇರುತ್ತೆ. ಅದರಿಂದನೇ ಇದು ಆದಷ್ಟು ನಮಗೆ ಯಾವುದೇ ಥರ ಇನ್ಫೆಕ್ಷನ್ಸ್ ಆಗ್ದಲೇ ಇರೋ ಥರ ತಡೆಯುತ್ತೆ. ಇನ್ಫೆಕ್ಷನ್ಸ್ ಒಂದೇ ಅಲ್ಲ, ಯಾವುದೇ ಥರ ಚಿಕ್ಕ ಪುಟ್ಟ ಬೇಗ ಜ್ವರ ಬರೋದು, ಯಾವುದೇ ಥರ ರೋಗ ಬರ್ದಲೇ ಇರೋ ಥರ ಆದಷ್ಟು ತಡೆಯುತ್ತೆ. ಇದರಲ್ಲಿ ಅಷ್ಟು ಒಳ್ಳೆ ಗುಣ ಇದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನ ರಾತ್ರಿ ಮಲಗಬೇಕಾದ್ರೆ ಮಾತ್ರ ಯೂಸ್ ಮಾಡೋದಲ್ಲ, ಬೆಳಗ್ಗೆನೂ ಅಷ್ಟೇ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಹೆಸರು ಬೆಳ್ಳುಳ್ಳಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ. ನಿಜವಾಗ್ಲೂ ತುಂಬ ಉಪಯೋಗ ಇದೆ. ಏನು ಉಪಯೋಗ ಅಂತ ಅಂದರೆ, ಅದು ಆ್ಯಂಟಿ ವೈರಲ್ ಆಗಿರುತ್ತೆ. ಅಂದರೆ ಅದೇ ಕೋಲ್ಡ್ ಪ್ರಿವೆನ್ಷನ್ ಅಂತ ಹೇಳಿದ್ನಲ್ಲ, ಕೆಮ್ಮು ಶೀತ ಆದಷ್ಟು ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದು ನಮ್ಮ ಬ್ಲಡ್ ಪ್ರೆಷರ್ ಬಿ ಪಿನೂ ಕಡಿಮೆ ಮಾಡುತ್ತಂತೆ, ಕಂಟ್ರೋಲಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ನ ಆದಷ್ಟು ಆಗ್ದಲೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ನಮ್ಮ ಫ್ಯಾಟ್ ಬರ್ನರು ಆಗುತ್ತೆ. ಫ್ಯಾಟ್ ಬರ್ನರ್ ಅಂದರೆ ನಿಮಗೆ ಕೊಬ್ಬನ್ನ ಕರಗಿಸುತ್ತೆ. ಕೊಲೆಸ್ಟ್ರಾಲ್ ಲೋಯರ್ ಕೊಲೆಸ್ಟ್ರಾಲ್ ಆಗುತ್ತೆ, ಕೊಬ್ಬು ಕರಗಿಸುತ್ತೆ. ಅಷ್ಟೇ ಅಲ್ಲ, ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡುತ್ತೆ. ಅಷ್ಟೇ ಅಲ್ಲ ನೋಡಿ, ಹೇರ್ ಲಾಸ್ ಪ್ರಾಬ್ಲಮ್ಸ್ ಹೇಳಿದ್ನಲ್ಲ, ಡೈಲಿ ತಿಂತಾ ಇರಿ. ನಿಜವಾಗ್ಲೂ ಹೇರ್ ಲಾಸ್ ಅಂದರೆ ಕೂದಲು ಉದುರೋ ಸಮಸ್ಯೆ ತಡೆಯುತ್ತೆ.
ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ನಮ್ಮ ಬ್ರೈನ್ ಫಂಕ್ಷನ್ನ ತುಂಬ ಚುರುಕಾಗಿ, ಅಂದರೆ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಯೂಸಸ್ ಇದೆ, ನೋಡಿ ಬೇಕಾದರೆ ನೀವು ಒಂದ್ಸಲ ಓದ್ಕೊಳ್ಳಿ. ಓಕೆ, ತುಂಬ ಯೂಸಸ್ ಇದೆ. ಇವತ್ತಿಂದನೇ ಬೇಕಾದ್ರೆ ಡೈಲಿ ಹೇಳ್ತಾ ಇದ್ದೀನಿ ನೋಡಿ, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಹೆಸಳು ಬೆಳ್ಳುಳ್ಳಿನ ತಿನ್ನಿ. ರಾತ್ರಿ ಮಲಗಬೇಕಾದ್ರೆ 1 ಬೆಳ್ಳುಳ್ಳಿ ಹೆಸಳನ್ನ ದಿಂಬು ಕೆಳಗೆ ಇಟ್ಕೊಂಡು ಮಲಗಿ. ನಿಜವಾಗ್ಲೂ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ನಾವು ದಿಂಬು ಯೂಸ್ ಮಾಡಲ್ಲ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಅದು ದಿಂಬು ಯೂಸ್ ಮಾಡಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಚಿಕ್ಕ ಟವಲ್ ತೊಗೊಳ್ಳಿ, ಆ ಟವಲ್ ಹಾಕ್ಬಿಟ್ಟು ಟವಲ್ ಕೆಳಗಡೆ ಬೆಳ್ಳುಳ್ಳಿ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡು ಮಲಗೋದ್ರಿಂದ ಅದ್ರ ಸ್ಮೆಲ್ಗೆ ಒಂಥರ, ಒಬ್ರೊಬ್ರಿಗೆ ಆ ಸ್ಮೆಲ್ ಒಂಥರ ಅನಿಸುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟವಲ್ ಹಾಕ್ಬಿಟ್ಟು ಟವಲ್ ಕೆಳಗಡೆ ಬೆಳ್ಳುಳ್ಳಿ ಇಟ್ಬಿಟ್ಟು ಮಲಗಿ. ದಿಂಬು ಎಲ್ಲರೂ ಅಭ್ಯಾಸ ಇರುತ್ತೆ ಕಾಮನಾಗಿ, ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ. ನಿಜವಾಗ್ಲೂ ಅದು ನೋಡಿ ಕ್ಯಾನ್ಸರ್ಗೆ ಫೈಟ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಮಾಡುತ್ತೆ. ತುಂಬ ಹೇಳಿದ್ನಲ್ಲ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಎಷ್ಟೊಂದು ಯೂಸಸ್ ಇದೆ. ಅಂದರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ನಿಜವಾಗ್ಲೂ ಒಳ್ಳೆಯದು. ಇವತ್ತೇ ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ಅದರ ಯೂಸಸ್ ಗೊತ್ತಾಗುತ್ತೆ. ಡೈಲಿ ಮಾಡಬೇಕು ಫ್ರೆಂಡ್ಸ್. ಒಂದಿನ ಮಾಡಿ ನಿಲ್ಲಿಸ್ಬಿಟ್ಟು ಏನೂ ಆಗಲಿಲ್ಲ ನನಗೆ ಅಂತ ಹೇಳಬೇಡಿ. ನಿಜವಾಗ್ಲೂ ದಿನ ಟ್ರೈ ಮಾಡಿ. ದಿನ ಅಂದರೆ 1-2 ತಿಂಗಳಲ್ಲೇ ನಿಮಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ಒಂದು ಗಂಟೆನೂ ಕಾಣಿಸಿದೆಯಾ, ಆ ಗಂಟೆನ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮಗೆ ಡೈರೆಕ್ಟಾಗಿ ಮೇಲ್ಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.